ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ವಾಕ್ಯವನ್ನು ಧ್ಯಾನ ಮಾಡಿ ನಾವು ದೇವರ ಆಶೀರ್ವಾದವನ್ನು ಪಡ್ಕೊಳ್ಳೋಣ. ನನ್ನ ಪ್ರಿಯರೇ, ಏನು ತುಂಬ ಶರೀರದಲ್ಲಿ ಬಾಧೆ, ರೋಗ, ಕಾಯಿಲೆ ಸಾಕಾಯಿತು ಅಂದ್ಕೊಂಡಿದ್ದೀರಾ? ದೇವರ ಕೃಪೆ ನಮಗೆ ಸಾಕು. ಬನ್ನಿರಿ ವಾಕ್ಯವನ್ನು ಧ್ಯಾನ ಮಾಡೋಣ. 2 ಕೊರಿಂಥದವರಿಗೆ ಬರೆದಂಥ ಪತ್ರದಲ್ಲಿ 12ನೇ ಅಧ್ಯಾಯ 9ನೇ ವಚನ, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದೇನು. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲ ಅವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಹಾಲೆಲೂಯ, ಹಾಲೆಲೂಯ. ನನ್ನ ಪ್ರಿಯರೇ, ನೀವು ಹೇಳ್ತೀರಾ, ನಾನು ಪ್ರಾರ್ಥನೆ ಮಾಡಿ 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 ಎಷ್ಟು ಇದ್ರೂ ಕೂಡ ನನ್ನನ್ನು ಈ ಬಲಹೀನತೆ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ನನ್ನ ಪ್ರಿಯರೇ, ಅಷ್ಟು ಬಲಹೀನತೆಯಲ್ಲಿ ಕೂಡ ನಿಮ್ಮನ್ನು ಇಷ್ಟುವರೆಗೂ ನಡ್ಸ್ಕೊಂಡು ಬರ್ತಾ ಇದ್ದದ್ದು ಯಾವುದು ಗೊತ್ತಾ? ಏಸಪ್ಪನ ಕೃಪೆ. ನನ್ನ ಪ್ರಿಯರೇ, ಯಾರನ್ನಾದರೂ ಚೆನ್ನಾಗಿದ್ದರೆ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಏಸಪ್ಪ ಕೃಪೆ, ನಾನು ಚೆನ್ನಾಗಿದ್ದೀನಿ. ಕೃಪೆ ಯಾರು ನೋಡೋಕ್ಕಾಗಲ್ಲ. ದಟ್ ಇಸ್ ದ ಸೀಕ್ರೆಟ್ ಪ್ರೊಟೆಕ್ಷನ್. ಅದು ಯಾವ ಮನುಷ್ಯನಿಗೂ ಕಾಣಿಸದೇ ಇರುವಂಥ ಸಹಾಯ. ಅದೇ ದೇವರ ಕೃಪೆ ಅಂತ ಹೇಳೋದು. ನನ್ನ ಪ್ರಿಯರೇ, ಆಕ್ಸಿಡೆಂಟ್ ಆಯಿತು ಆದರೆ ನಾನು ಬದುಕಿ ಬಂದಿದ್ದೇನೆ ಅಂತ ನೀವು ನೋಡುವಾಗ ದೇವರ ಕೃಪೆ ಅವ್ರನ್ನ ಕಾಪಾಡಿಕೊಂಡು ಕರೆತಂದಿರ್ತದೆ. ನನ್ನ ಪ್ರಿಯರೇ, ನಾವು ನೋಡ್ತೇವೆ, ಒಂದು ಕಡೆ ಭೂಕಂಪ ಆಗಿತ್ತಂತೆ ರೀ, ಚೈನಾದಲ್ಲಿ. ಆ ಚೈನಾ ದೇಶದಲ್ಲಿ ಭೂಕಂಪ ಆಗಿ ಎಲ್ಲ ಬಿದ್ದೋಗಿತ್ತಂತೆ ರೀ, ಬಿಲ್ಡಿಂಗ್ ಎಲ್ಲ. ಮತ್ತು ಎಲ್ಲ ಪ್ರೊಟೆಕ್ಷನ್ ಮಾಡೋರು ಎಲ್ಲ ಬಂದು ಒಂದೊಂದಾಗಿ ಎತ್ತುತ್ತಾ ಇರಬೇಕಾದ್ರೆ ಒಂದು ಕಲ್ಲಲ್ಲಿ 2 ದಿನ 3 ದಿನ ಆಗೋಯ್ತಂತೆ. 3 ದಿನ ಆಗೋದ್ಮೇಲೆ ಒಂದು ಕುಟುಂಬ ಮಾತ್ರ ಹಾಗೇ ಹೀಗೆ ಬಿದ್ದಿದ್ರಂತೆ. ನೋಡಿದ್ರೆ ಎಲ್ಲರೂ ಬೈಬಲ್ ಮೇಲೆ ಬಿದ್ದುಬಿಟ್ಟಿದ್ದಾರೆ, ಫುಲ್ ಫ್ಯಾಮ್ಲಿಯಾಗಿ. ಆದರೆ ಸತ್ತಿಲ್ಲ. ಯಾವುದೋ ಒಂದು ಕಲ್ಲು ಮಾತ್ರ ಅವ್ರ ಮೇಲೆ ಹಿಂಗೆ ಇತ್ತಂತೆ. ನೋಡಿದ್ರೆ ಎಲ್ಲ ಶವಗಳನ್ನ ಎಲ್ಲ ಎತ್ತುತ್ತಾ ಇರಬೇಕಾದ್ರೆ ಈ ಒಂದು ಕುಟುಂಬ ಮಾತ್ರ ಬೈಬಲ್ ಮೇಲೆ ತಲೆ ಹಾಕ್ಕೊಂಡು ಹಿಂಗೇ ಇದ್ರಂತೆ. ನೋಡಿದ್ರೆ ಎಲ್ಲ ಪ್ರೊಟೆಕ್ಷನ್ ಇವರೆಲ್ಲ ಹೋಗಿ ಅವರೆಲ್ಲ ಎಲ್ಲರೂ ರಕ್ಷಿಸ್ತಾರಲ್ವ, ಅವ್ರನ್ನೆಲ್ಲ ಹೋಗಿ ಅವ್ರನ್ನ ರಕ್ಷಣೆ ಮಾಡಿ ಕರ್ಕೊಂಬರೋವಾಗ ನೋಡಿದ್ರೆ ಅವ್ರಿಗೆ ಮಾತ್ರ ಜೀವ ಇತ್ತಂತೆ. ಮತ್ತು ಅವ್ರು ಹೇಳಿದ್ರಂತೆ, ಇವರೆಲ್ಲರೂ ಒಂದು ಪುಸ್ತಕ ಮೇಲೆ ಬಿದ್ದಿದ್ರು. ಅದು ಯಾವುದು ಅಂತ ನೋಡಿದ್ರೆ ಬೈಬಲ್. ಮತ್ತು ಅವ್ರ ಮೇಲೆ ಒಂದು ಕಲ್ಲಿತ್ತು, ಇವ್ರು ಮಾತ್ರ ಹಂಗೇ ಇದ್ದರು ಅಂತ. ಪ್ರಾರ್ಥನೆ ಮಾಡೋವಾಗ ಭೂಕಂಪ ಆಗಿದೆ, ಹಂಗೇ ಬಿದ್ದೋಗಿದ್ದಾರೆ. ನನ್ನ ಪ್ರಿಯರೇ, ಅವರು 5 ಜನನೂ ಜೀವಿತವಾಗಿದ್ದರಂತೆ. ಅವ್ರನ್ನ ಕಾಪಾಡಿದ್ದು ಯಾವುದು? ದೇವರ ಕೃಪೆ. ಕಾಣದೇ ಇರುವಂಥ ಆ ಪರಿಸ್ಥಿತಿಯಲ್ಲಿ ಕೂಡ ಒಬ್ಬ ವ್ಯಕ್ತಿಯನ್ನು ಈ ಲೋಕದಲ್ಲಿ ಕಾಪಾಡುವುದು, ಬಲಹೀನತೆಯಲ್ಲಿ ಕಾಪಾಡುವುದು, ಅಪಾಯಕರ ಸ್ಥಳದಲ್ಲಿ ಕಾಪಾಡುವುದು, ಅಪಾಯವಾದ ಪರಿಸ್ಥಿತಿಯಲ್ಲಿ ಕಾಪಾಡೋದು ಯಾವುದು ಗೊತ್ತಾ? ದೇವರ ಕೃಪೆ. ನನ್ನ ಪ್ರಿಯರೇ, ಅದು ಯಾರು ನೋಡೋಕ್ಕೂ ಆಗಲ್ಲ. ದೇವರು ತನ್ನ ಇಷ್ಟವಾದ ಮಕ್ಕಳ ಮೇಲೆ ಇಟ್ಟಿರುವುದೇ ದೇವರ ಕೃಪೆ. ಆದುದರಿಂದ ತುಂಬ ಬಲಹೀನತೆ ಅಂತ ಹೇಳಿ ಗೊನಗೊಟ್ಟಬೇಡಿ. ದೇವರ ಕೃಪೆ ನಿಮ್ಮನ್ನು ಇಷ್ಟುವರೆಗೂ ನಡೆಸ್ಕೊಂಡು ಬಂದಿದೆ, ಇನ್ನು ಮೇಲೆ ಕೂಡ ನಿಮ್ಮನ್ನು ನಡೆಸ್ತದೆ. ನನ್ನ ಪ್ರಿಯರೇ, ಹಾಲೆಲೂಯ. ಬಲಹೀನತೆಯಲ್ಲೇ ಎಷ್ಟೋ ಜನ ಇವಾಗ ಲೋಕದಲ್ಲೇ ಇಲ್ದಿರ ಸತ್ತೋಗಿದ್ದಾರೆ. ಬಲಹೀನತೆಯಲ್ಲೇ ಎದ್ದು ನಡೆಯೋಕ್ಕಾಗ್ದಿರ ಇದ್ದಾರೆ. ಆದರೆ ದೇವರು ನಿಮಗೆ ನಡೆಯೋದಕ್ಕೆ ಸಹಾಯ ಮಾಡಿದ್ದಾರೆ, ಕೆಲಸ ಮಾಡೋದಕ್ಕೆ ಸಹಾಯ ಮಾಡಿದ್ದಾರೆ. ಈ ಬಲಹೀನತೆಯನ್ನು ಕೂಡ ದೇವರ ವಿಷಯದಲ್ಲಿ ಹೆಚ್ಚಳ ಪಟ್ಟು ಸ್ತೋತ್ರ ಮಾಡಿ ದೇವರು ಇದನ್ನು ಕೂಡ ತನ್ನ ಕೃಪೆಯಿಂದ ನಿಮಗೆ ಬದಲಾಯಿಸಿ ಕೊಡುವರು. ನನ್ನ ಪ್ರಿಯರೇ, ಹಾಲೆಲೂಯ. ನನಗೆ 2 ಆಪ್ರೇಷನ್ ಆಗಿದೆ. ಐ ಹ್ಯಾವ್ ಗಾನ್ ಅಂಡರ್ 2 ಸರ್ಜರಿ. ಆದರೆ ಎಲ್ಲರೂ ಕೇಳ್ತಾರೆ, ನಿಜವಾಗ್ಲೂ ನಿಮಗೆ 2 ಆಪ್ರೇಷನ್ ಆಗಿದೆಯಾ ಅಂತ ಕೇಳ್ತಾರೆ. ಈ ಆಪ್ರೇಷನ್ ಆಗಿರೋರು ತುಂಬ ದಪ್ಪ ಆಗ್ತಾರೆ, ಒಂಥರ ಕಾಣ್ತಾರೆ. ದೇವರ ಕೃಪೆ. 2 ಆಪ್ರೇಷನ್ ಆಗಿದೆ. ಆಗೋರಿಗೆ ಏನೆಲ್ಲ ಆಗಬೇಕು ಅಂತ ಮೆಡಿಕಲ್ ಸೈನ್ಸ್ ಕೊಡ್ತಾರೋ ಅದು ಯಾವುದೂ ಆಗದಿರ ದೇವರು ನನ್ನನ್ನು ಕಾಪಾಡವ್ರೆ. ಇದು ದೇವರ ಕೃಪೆ. ಬಲಹೀನತೆಯಲ್ಲಿ ದೇವರ ಕೃಪೆಯನ್ನು ಹೆಚ್ಚಳಪಡಿಸುವುದಕ್ಕಾಗಿ ಆ ಬಲಹೀನತೆಯಲ್ಲಿ ಕ್ರಿಸ್ತನ ಬಲವು ನಮ್ಮಲ್ಲಿ ಇರುತ್ತದೆ. ನನ್ನ ಪ್ರಿಯರೇ, ಆ ಬಲವನ್ನು ನಾವು ಒಂದೊಂದು ದಿನವೂ ಅನಲೈಸ್ ಮಾಡಬೇಕು, ರಿಯಲೈಸ್ ಮಾಡಬೇಕು, ಅದಕ್ಕೆ ಸ್ತೋತ್ರ ಹೇಳಬೇಕು. ಬಲಹೀನತೆಯನ್ನೇ ಕುರಿತು ಮಾತಾಡಿ ಮಾತಾಡಿ ಸೋತು ಹೋಗಬಾರ್ದು. ಬಲಹೀನತೆಯಲ್ಲಿ ದೇವರ ಕೃಪೆ ನಮ್ಮನ್ನು ನಿಲ್ಲಿಸಿದೆಯಲ್ವಾ, ನಮ್ಮನ್ನು ನಡೆಸಿದೆಯಲ್ವಾ, ಆ ಕೃಪೆಯನ್ನು ಸಂತೋಷವಾಗಿ ಕೊಂಡಾಡಬೇಕು. ಇದುವರೆಗೂ ನಡೆಸಿದಂಥ ಕೃಪೆ ಇನ್ಮೇಲೆ ನಿಮ್ಮನ್ನು ನಡೆಸಲ್ವಾ?
ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯ ದೇವರೇ, ಈ ವೇಳೆಗಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಿಮ್ಮ ಕೃಪೆ ಬಲಹೀನತೆಯಲ್ಲಿ ಕೂಡ ಬಲವನ್ನು ಕೊಟ್ಟು ಎದ್ದು ನಡೆಯುವುದಕ್ಕೆ ಸಹಾಯ ಕೊಡ್ತದೆ ಅನ್ನೋ ಒಂದು ನಂಬಿಕೆನ ಒಬ್ಬೊಬ್ಬರಿಗೂ ಕೊಡು ಸ್ವಾಮಿ. ಪ್ರಾರ್ಥನೆ ಮಾಡಿ ಮಾಡಿ ಅಪ್ಪ ನಾನು ಬಲಹೀನರಾಗಿದ್ದೇನೆ ಅಂತ ಯೋಚನೆ ಮಾಡುವಂಥ ಒಂದೊಂದು ಶರೀರದಲ್ಲಿ ನಿನ್ನ ಬಲವು ಇಳಿಯಲಿ ರಾಜ. ಎಲ್ಲ ಬಲಹೀನತೆಗಳು ನಿನ್ನ ಕೃಪೆಯಿಂದ ಮಾರ್ಪಡಿಸಿ ಹೋಗಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ರಾಜ. ಒಂದೊಂದು ಶರೀರದಲ್ಲಿ ನಿನ್ನ ಕೃಪೆ ಇಳಿಯಲಿ ಸ್ವಾಮಿ, ನಿನ್ನ ಕರುಣೆ ಇಳಿಯಲಿ ರಾಜ, ನಿನ್ನ ಕಣಿಕರ ಇಳಿಯಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಆಶೀರ್ವದಿಸಪ್ಪ, ದಾರಿ ನಡೆಸಪ್ಪ. ಕರ್ತನೇ, ಕರ್ನಾಟಕ ರಾಜ್ಯದಲ್ಲಿ ಬಲಹೀನರಾಗಿರುವಂಥ ಒಬ್ಬೊಬ್ಬರ ಮೇಲೆ ನಿನ್ನ ಕೃಪೆ ಇಳಿದು ಬಲವನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಿಸಪ್ಪ. ಆಶೀರ್ವದಿಸಿ ದಾರಿ ನಡೆಸಪ್ಪ. ಲೋಕದ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆ. ಆಮೆನ್. ಆಮೆನ್. ಗಾಡ್ ಬ್ಲೆಸ್ ಯು.